ನರಲ್ ಸೊಪ್ಪು ಗೈಸ್ ಈ ಥರ ಇರುತ್ತೆ. ಬಟ್ ಇದು ಮುಟ್ಟಿದ್ರೆ ಹಿಂದೆನೂ ಸಾಫ್ಟ್ ಇದೆ, ಮುಂದೆನೂ ಸಾಫ್ಟ್ ಐತೆ, ವೆಲ್ವೆಟ್ ಬಟ್ಟೆ ಥರ ಇದೆ. ಇದನ್ನು ತಿಂದರೆ ಏನಮ್ಮ ಉಪಯೋಗ? ಹೊಟ್ಟೆಯಲ್ಲಿ ಅಳ್ಳು ಕರಗುತ್ತಂತೆ ಗಾಯ್ಸ್. ಈ ಥರ ಹೆಚ್ಕೊತಾ ಇದ್ದಾರೆ. ನಮಸ್ತೆ. ನರಲ್ ಸೊಪ್ಪಿನ ಬದಲು ಬೇರೆ ಯಾವ ಸೊಪ್ಪು ಹಾಕ್ಬೋದು? ಬೇರೆ ನುಗ್ಗಿ ಸೊಪ್ಪು ಹಾಕ್ಬೋದು, ಸಬ್ಬೆ ಸೊಪ್ಪು ಹಾಕ್ಬೋದು, ಮೆಂತ್ಯ ಸೊಪ್ಪು ಹಾಕ್ಬೋದು. ಅದನ್ನಲ್ಲಿ ಬೇಳೆ ಬೇಯಿಸಿ ಹಾಕಿ ಉದ್ಕ ಮುದ್ದೆ ಮಾಡ್ಬೋದು. ಇವತ್ತು ನಮ್ಮ ಅಜ್ಜಿ ಉದ್ಕ ಮುದ್ದೆ ಮಾಡ್ತಾ ಇದ್ದಾರೆ ಗಾಯ್ಸ್. ಇವತ್ತು ನಮ್ಮ ಅಜ್ಜಿ ಹೆಂಗೆ ಮಾಡ್ತಾರೆ ಅಂದರೆ ನಿಮಗೂ ಕೂಡ ತೋರಿಸ್ತೀನಿ. ಲೆಟ್ ಮೀ ಫಿನಿಶ್ ಚಾಪಿಂಗ್. ಇಲ್ಲಿ ಅಡುಗೆ ಮನೆ ಆದಮೇಲೆ ಈ ಥರ ಎಲ್ಲ ಕಾಣಿಸುತ್ತೆ ಗೈಸ್. ಸೊ ಹಾಗಂಗೆ ಕಾಣಿಸ್ತಾ ಇರುತ್ತೆ, ನೀವು ಹಾಗಂಗೆ ಅವಾಯ್ಡ್ ಮಾಡಿ ಅಷ್ಟೇ. ಆಯಿತು. ಆಮೇಲೆ ಈಗಿನ ಕಾಲದಲ್ಲಿ ಈಗ ಬರೀ ಕೆಲಸ ಅಂತಿರ್ತಾರೆ. ಅವರು ಅಡುಗೆ ಮಾಡೋಕ್ಕೆ ಬರಲ್ಲ. ಫಾರ್ ಎಕ್ಸಾಂಪಲ್ ನನಗೆ ಅಂಥವ್ರಿಗೆ ನೀನು ಏನು ಹೇಳಕ್ಕೆ ಇಷ್ಟಪಡ್ತೀಯ? ಕಲಿಬೇಕು ಅಂತ್ಯಾ? ಸರಿ ಮಾಡೋದು ಕಲ್ತ್ಕೊಳಕ್ಕಮ್ಮ, ಒಬ್ಬರು ನೋಡೊಬ್ಬರು ಮಾಡಬೇಕು. ಆಮೇಲೆ ಒಳ್ಳೆಯದು ಮಾಡ್ಕೊಂಡು ಊಟ ಮಾಡ್ಬೇಕು, ಒಳ್ಳೆ ಊಟನ ನಿಮ್ಮ ದೇಹಕ್ಕೆ ಒಳ್ಳೆಯದು. ಈಗಿನ ಊಟ ಏನು ಊಟಮ್ಮ ಅನ್ನೋದು ಅದು ಕಷ್ಟಪಟ್ಟು ಮಾಡ್ಕೋಬೇಕು. ಇದನ್ನು ಬರೀ ರೊಟ್ಟಿ ಮುದ್ದೆ ಚಪಾತಿ ಮತ್ತು ನವಣೆ ಅಕ್ಕಿ ಇದು ಅನ್ನ, ಜೋಳದ್ದು ಕಟಂಬಲಿ ಅಂತ ಮಾಡ್ತಾರೆ ನಮ್ಮ ಕಡೆಗೆ, ನುಚ್ಚಿನ ಅನ್ನ. ಇನ್ನೆಲ್ಲ ನಾವು ಹಳ್ಳಿ ಜನ ಊಟ ಮಾಡ್ತಾವ್ರಿ ಮಾಡ್ಕೊಂಡು. ಗೈಸ್ ನಮ್ಮ ಅಜ್ಜಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೈಸ್. ನನಗೆ ಕ್ಯಾಮ್ರಾ ಶೈ ಆಗಿ ನಾನೇನು ಹಿಡ್ಕೋತಾ ಇಲ್ಲ, ಫೇಸ್ ತೋರಿಸ್ತಾ ಇಲ್ಲ. ಬಟ್ ನಮ್ಮ ಅಜ್ಜಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಇನ್ನೂ ಹೆಚ್ಚೆಚ್ಚಿಗೆ ವೀಡಿಯೋಸ್ಗಳನ್ನ ನಾನು ಹಾಕ್ತಾ ಇರ್ತೀನಿ. ಸೊ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್ ಇದೆಲ್ಲ ಚಾಪಿಂಗ್ ಮಾಡ್ಕೋತಾ ಇದ್ದಾರೆ. ಮಾಡ್ಕೊಳ್ಳಿ, ಚೆನ್ನಾಗಿ ಊಟ ಮಾಡಿ ಅಂತ ಹೇಳ್ತಿದ್ದಾರೆ ಗೈಸ್. ಅಡುಗೆ ಮಾಡ್ಕೊಳ್ಳಿ, ಚೆನ್ನಾಗಿ ಊಟ ಮಾಡಿ, ಹೆಲ್ದಿ ಫುಡ್ ತಿನ್ನಿ. ಈಗ ಪಿಜ್ಜಾ ಬರ್ಗರು ಅವನ್ನೆಲ್ಲ ತಿಂತಾರಲ್ಲ, ಫ್ರೆಂಚ್ ಫ್ರೈಸು, ಏನು ಹೇಳ್ತೀಯ ಅಂಥವ್ರಿಗೆ? ಅವನ್ನೆಲ್ಲ ಏನು ತಿನ್ಬಾರ್ದು, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ರೊಟ್ಟಿ ಮುದ್ದೆ ಅನ್ನ ಬಿಸಿ ಬಿಸಿ ಅದು ಏನಾರು ಮಾಡ್ಕೊಂಡು ಊಟ ಮಾಡ್ಬೇಕು. ಎಣ್ಣೆ ಬದುಕು ಒಳ್ಳೆಯದಲ್ಲ ನಮ್ಮ ಒಳ್ಳೆ ವಾತಾವರಣಕ್ಕೆ. ಮತ್ತು ಈಗಿನ್ಯಾರು ಮಾಡೋದಿಲ್ಲ ರೀ, ಅದ ಹಿಡಿದು ಬಿಟ್ಟಾರಲ್ಲ. ಅನ್ನ ಪುಳಿಯೋಗರೆ ಮಾಡಿದೆ, ಚಿತ್ರಾನ್ನ ಮಾಡಿದೆ, ಇಂಥವನ್ನೆಲ್ಲ ಹಿಡ್ಕೊಂಬಿಟ್ಟಾರ ಅವರು. ನಮ್ಮ ಕಡೆ ಊಟ ಬಿಡಿಸೋದಿಲ್ಲ ರೀ, ಹಳ್ಳಿ ಊಟನೇ ಊಟ. ಸೊ ಇವಾಗ ಬೇಳೆ ಬೇಯಿಸೋಕ್ಕಿಡ್ಬೇಕಾ? ಇದು ಲಾಂಗ್ ಫಾರ್ಮೆಟ್ ವಿಡಿಯೋ ಆಗಿರೋದ್ರಿಂದ ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಫುಲ್ ವಿಡಿಯೋನ ನೋಡಿ. ಹೇಳೋ ಲೈಕ್ ಮಾಡೋ, ಹೇಳೋ ಸಬ್ಸ್ಕ್ರೈಬ್ ಮಾಡೋ. ಏನು ಮಾಡ ಸಬ್ಸ್ಕ್ರೈಬ್ ಮಾಡಿ. ಮಾಡ್ರಮ್ಮ. ಓಕೆ ಗೈಸ್, ನೀರು ಕುದೀತು, ಅದಕ್ಕೆ ಏನದ ಬೇಳೆ ಒಂದು ಬಟ್ಲು ಬೇಳೆ ಹಾಕಿದ್ದೀವಿ ಗೈಸ್. ಅದು ಇವಾಗ ಚೆನ್ನಾಗಿ ಅರ್ಧಂಬರ್ಧ ಬೆಂದ ಮೇಲೆ ಸೊಪ್ಪು ಹಾಕಬೇಕಾ? ಸ್ವಲ್ಪ ಬಂಡದ್ದಂಗೆ ಸೊಪ್ಪು ಹಾಕೋದು. ಹಾಂ ಗೈಸ್, ಆ ಕಡೆ ಟೀಗೆ ಇಟ್ಟಿದ್ದೀವಿ ಗೈಸ್, ಫಾರ್ ಎನರ್ಜಿ. ಇದೆಲ್ಲ ಮಾಡೋಕ್ಕೆ ನಮಗೆ ಸ್ವಲ್ಪ ಎನರ್ಜಿ ಬೇಕಲ್ಲ, ಅದಕ್ಕೆ ಸ್ವಲ್ಪ ಟೀಗೆ ಮಾಡೋಕ್ಕೆ ಇಟ್ಟಿದ್ದೀವಿ. ಮನೆಗೆ ಯಾರೋ ಗೆಸ್ಟ್ ಬಂದಿದ್ದಾರೆ ಗೈಸ್, ಅದಕ್ಕೆ ಈ ಥರ ಎಲ್ಲ ಸೌಂಡು ಬ್ಯಾಕ್ಗ್ರೌಂಡ್ ಸೌಂಡ್ ಈ ಥರ ಬರ್ತಿದೆ ಗೈಸ್. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಇಷ್ಟು ಗಂಟದ ನೋಡ್ರಿ, ಕೈಗೆ ಸ್ವಲ್ಪ ಹಂಗೆ ಹೊಡಿಬೇಕು. ಬೇಳೆ ಅರ್ಧಂಬರ್ಧ ಬೆಂದಿದ್ದಾವೆ ಗೈಸ್. ಇವಾಗ ನರಲ್ ಸೊಪ್ಪು ಹಾಕ್ತಾ ಇದ್ದಾರೆ ನಮ್ಮ ಅಜ್ಜಿಯವರು. ಅವಾಗ ಸೊಪ್ಪು ಹಾಕಿ ಅವು ಎಲ್ಲ ಬೆಂದಿಂದೆ ಒಂದು ಬಸಿ ಹಾಕಿ ಒಂದು ದಬ್ರಿ ಹಾಕ. ಇದಾದ್ಮೇಲೆ ಇವಾಗ ಇದಕ್ಕೆ ಉಪ್ಪು ಹಾಕ್ತಿದ್ದಾರೆ ಗೈಸ್. ಇದಕ್ಕೆ ತೀರಾ ಇದು ಉಪ್ಪು ಆಗ್ಲಿದ್ರೆ ಕಟ್ಟಿನಾಗ ಹಾಕ್ಯಬೋದು ರೀ. ಸ್ವಲ್ಪ ತಿಂದು ನೋಡಿ ಕಾಳಿಗೆ ಹಾಕ್ಯಬೋದು, ಕಟ್ಟಿಗೆ ಹಾಕ್ಯಬೋದು ರೀ. ರುಚಿಗೆ ತಕ್ಕಷ್ಟು ಉಪ್ಪು, ಜಾಸ್ತಿ ಹಾಕಬಾರ್ದು, ಕಮ್ಮಿ ಹಾಕೊಂಡ್ರು ಪರವಾಗಿಲ್ಲ. ಓಕೆ ಗೈಸ್, ಇದನ್ನ ಇವಾಗ ಸೋಸ್ಕೊಳ್ಳೋಣ. ಅದಾ ಸೋಸತ್ತಾನೆ. ಅದಕ್ಕೆ ಅದೇ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಚಟಪಟ ಆದಮೇಲೆ ಕರಿಬೇವು, ಅದಕ್ಕೆ ಈರುಳ್ಳಿ, 2 ಈರುಳ್ಳಿನ ಕಟ್ ಮಾಡಿಕೊಂಡು ಇದಕ್ಕೆ ಇವಾಗ ಹಾಕ್ಕೊಳ್ತಾ ಇದ್ದಾರೆ. ಕಮೆಂಟ್ರಿ ಕೊಡ್ತಾ ಇದ್ದೇನೆ ಗೈಸ್. ಟೊಮೆಟೊ ಚಿಕ್ಕದು ಒಂದು ಟೊಮೆಟೊ, ಅರಿಶಿನ ಪುಡಿ ಸ್ವಲ್ಪ, ಸಾಂಬಾರ್ ಪೌಡರ್ 1 ಸ್ಪೂನ್,
ಖಾರದ ಪುಡಿ 1 ಸ್ಪೂನ್. ನಿಮಗೆ ಖಾರ ಎಷ್ಟು ಬೇಕು ನೋಡಿಬಿಟ್ಟು ಹಾಕ್ಕೊಳ್ಳಿ ಗಾಯ್ಸ್. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀವಿ ಗಾಯ್ಸ್. ಈ ಸ್ಟೇಜಲ್ಲಿ ಬೇಳೆ ಬೇಯಿಸುವಾಗ ಉಪ್ಪನ್ನು ಹಾಕಿದ್ದೀವಿ. ಸೊ ಬೇಳೆನ ಸ್ವಲ್ಪ ಟೇಸ್ಟ್ ಮಾಡಿ, ಸ್ವಲ್ಪ ಉಪ್ಪು ಕಮ್ಮಿ ಇದ್ದರೆ ಈ ಟೈಮಲ್ಲಿ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಕರೆಕ್ಟ್ ಇತ್ತು ಅಂದರೆ ಉಪ್ಪನ್ನು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಸೊ ಇವಾಗ ಬೇಯಿಸ್ಕೊಂಡಿರ್ತಕ್ಕಂಥ ಬೇಳೆಯನ್ನು ನಾವು ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡಬೇಕು ಗಾಯ್ಸ್. ಮಿಕ್ಸ್ ವೆಲ್. ನಿಮ್ಮ ತೋಳಿನ ಬಲದ ಶಕ್ತಿಯನ್ನು ಸಮರ್ಥವಾಗಿ ಬಳಸಿಕೊಳ್ಳಲು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಗೈಸ್, ನಮ್ಮ ಅಜ್ಜಿ ಅವ್ರ ತೋಳಲ್ಲಿರೋ ಶಕ್ತಿ ಎಲ್ಲ ಬಳಸಿ ಮಿಕ್ಸ್ ಮಾಡ್ತವ್ರೆ. ನಮ್ಮ ದೇಶ ಇದು ರೀ, ನಾವು ಕೊಟ್ಟಿರೋ ದೇಶ ಇದು. ಸೊ ಇದು ಇವಾಗ ಆಯ್ತಾ ಕಾಳು? ರೆಡಿ. ರೆಡಿ. ಇನ್ನು ನೆಕ್ಸ್ಟ್ ಉದಕಕ್ಕೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಳ್ಳೋಣ. ನೀನು ಬರೀ ಅರ್ಬಿ ತೋರಿಸ್ತಾ ಇದ್ದೀವ. ಅರ್ಬಿ ಅಂದರೆ ಬಟ್ಟೆ ಗೈಸ್. ನೋಡಿ ಗಾಯ್ಸ್, ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿದ್ರೇ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಉಪ್ಪು ಮತ್ತು ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಆ ಕಟ್ಟು, ಅದು ಬೇಯಿಸ್ಕೊಂಡಿರೋದು ಸ್ವಲ್ಪ ಬೇಳೆ ಮತ್ತು ಸೊಪ್ಪು, ಅದನ್ನು ಸ್ವಲ್ಪ ತಗೊಂಡಿದ್ದೀವಿ. ಇದು ಕೆಳಗಡೆ ಇಲ್ಲಿ ಬೆಳ್ಳುಳ್ಳಿ ಇದೆ ಗೈಸ್. ಬೆಳ್ಳುಳ್ಳಿ, ಕೊತ್ತಂಬರಿ, ಇಲ್ಲಿನೂ ಬೆಳ್ಳುಳ್ಳಿ ಹಾಕಿದ್ಯಾ? ಚಟ್ನಿಗೆ ಹಾಕ್ತಾರೆ, ಉಳಿದ್ರೆ ಬೇಯಿಸಕತ್ತಿ ರುಚಿ ಇರ್ತೈತಿ, ಉಳಿದ್ರೆ ಉಣ್ಣಕ್ಕೆ ಬರ್ತೈತಿ ಅಂತ. ಇದು ಮೆಣಸಿನ್ಕಾಯಿನ ಹುರಿದಿದ್ದೀವಿ ಗೈಸ್, ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ನಿಂಬೆಹಣ್ಣು, ಕೊತ್ತಂಬರಿ ಅಷ್ಟೇ. ಬೆಂದ್ರ ಬ್ಯಾಳಿ ತಗೊಂಡು ಬದನೆಕಾಯಿ ಸುಡ್ತಾ ಇದ್ದಾರೆ. ಬದ್ನೆಕಾಯಿ. ಆಮೇಲೆ ಇದು ಗೈಸ್ ಮೇನ್ ಇಂಗ್ರೀಡಿಯೆಂಟ್, ಬದನೆಕಾಯಿನ ಸುಟ್ಟುಬಿಟ್ಟು ಈ ಥರ ಸಿಪ್ಪೆ ತೆಗೆದು ನಮ್ಮ ಅಜ್ಜಿ ಟೀ ಕುಡಿಯೋ ಗ್ಲಾಸಲ್ಲಿ ಇಟ್ಟವ್ರೆ. ಬದನೆಕಾಯಿ ಸುಟ್ಕೊಂಡು ತಕ್ಕೊಂಡಿದ್ರಲ್ವ, ಅದನ್ನು ಮಿಕ್ಸಿಗೆ ಹಾಕಬಾರ್ದು ಗೈಸ್. ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ಮಿಕ್ಸಿಗೆ ಹಾಕ್ಬಿಟ್ರೆ ಚೆನ್ನಾಗಾಗಲ್ಲ, ಎಲ್ಲ ಒಂಥರ ಲೋಳೆ ಥರ ಏನೋ ಆಗಿಬಿಡುತ್ತೆ ಗೈಸ್, ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ಬಟ್ ಇದನ್ನು ಮಾತ್ರ ಮಿಕ್ಸಿಗೆ ಹಾಕಬೇಡಿ, ಇದನ್ನು ಈ ಥರ ಸ್ಮ್ಯಾಶ್ ಮಾಡ್ಕೊಂಬಿಡಿ, ಓಕೆನಾ? ಸೊ ಗೈಸ್, ಬೆಳ್ಳುಳ್ಳಿ ಮತ್ತು ಹುರ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿನ ಮಿಕ್ಸಿಗೆ ಹಾಕೊಳ್ಳೋಣ. ಸೊ ಮಿಕ್ಸಿಗೆ ಹಾಕ್ಕೊಂಡಿದ್ದೀವಿ, ತರ್ತರಿಯಾಗಿ ರುಬ್ಬಿದ್ದೀನಿ, ತೀರ ಸಣ್ಣ ರುಬ್ಬಿಲ್ಲ. ಹಾಂ, ಇವಾಗ ಹಾಕಮ್ಮ. ನೆಕ್ಸ್ಟ್ ಈ ಥರ ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಮತ್ತು ಸೊ ಅದೇ ಮಿಕ್ಸಿ ಜಾರ್ಗೆ ಕರಿಬೇವು, ಇದು 2 ಸುತ್ತು ತೊಡ್ಕೊಳ್ಳೋಣ ಗೈಸ್. ಬೆಳ್ಳುಳ್ಳಿ ಬೇಕಿದ್ರೆ ಇದ್ರ ಜೊತೆಗೆ ಹಾಕೋಬೋದು, ಇಲ್ಲ ಇದಕ್ಕಾದ್ರೂ ಸಪ್ರೇಟಾಗಿ ಹಾಕೋಬೋದು. ಇದಕ್ಕೆ ಅರ್ಧ ಹಾಕಿದ್ದೀನಿ, ಇದಕ್ಕೆ ಅರ್ಧ ಹಾಕಿದ್ದೀನಿ ಗೈಸ್ ನಾನು ಮಿಕ್ಸಿಗೆ. ಸೊ ಇವಾಗ ಇದು ಮಿಕ್ಸಿ ಹೊಡ್ಕೊಂಡಿದ್ದೀವಿ ಗೈಸ್, ಬೆಳ್ಳುಳ್ಳಿ ಮತ್ತು ಕರಿಬೇವು. ಇವಾಗ ಇದಕ್ಕೆ ಕಾಳು, ಕೊತ್ತಂಬರಿ ಕಾಳು. ಇದಕ್ಕೆ ನೀರು ಹಾಕ್ಬಾರ್ದಾ? ಹಾಗೆ ಹಾಕಬೇಕು, ಹಾಗೆ ರುಬ್ಕೋಬೇಕು. ಸೊ ಮಿಕ್ಸಿಗೆ ಹಾಕ್ಕೊಂಡು ತಗೊಂಡಿದ್ದೀವಿ ಗೈಸ್. ತರ್ತರಿಯಾಗಿ ರುಬ್ಬಿದ್ದೀವಿ, ತೀರಾ ಸಣ್ಣ ರುಬ್ಬೋದು ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಸೆದ್ಲಿರ್ಬೇಕು. ಹಾಂ, ಸೆದ್ಲ ಅಂದರೆ ತರ್ತರಿಯಾಗಿ ರುಬ್ಕೊಂಡಿದ್ದೀವಿ. ಹಾಂ, ಇವಾಗ ಉದಕ ರೆಡಿ ಮಾಡೋದಾ? ರೆಡಿ. ಮಾಡಿ ಮತ್ತೆ ಮಾಡಲಾ? ಹಾಂ, ಇದನ್ನು ಹತ್ತಿರ ತಗೊಳ್ಳಿ. ಸೊ ಇದನ್ನೆಲ್ಲದನ್ನು ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದಾರೆ. ಉಪ್ಪೇ ಹಾಕಿಲ್ಲ, ಕಟ್ಟಿಗೆ ಹಾಕಿದ್ವಲ್ಲ, ಕಟ್ಟಿಗೆ ಹಾಕೈತ್ರಿ. ಈಗ ಸಾಲದಾದ್ರೆ ಒಂದು ಸ್ವಲ್ಪ ಹಾಕ್ತಾನೆ ನೋಡ್ರಿ. ಹಾಂ, ಕಟ್ಟಿಗೆ ಉಪ್ಪು. ಇದೇ ಗಾಯ್ಸ್ ತುಂಬ ಟೇಸ್ಟ್ ಇರುತ್ತೆ ಉದ್ಕ. ನಮ್ಮ ಅಜ್ಜಿ ನೋಡಿ ಗಾಯ್ಸ್, ಹುಳಿ ಹಿಂಡ್ತವ್ರೆ, ನಿಂಬೆ ಹುಳಿ. ಸೊ ಎಕ್ಸ್ಟ್ರಾ ಒಂದು ಲೋಟ ತೆಗೆದಿಟ್ಕೊಂಡ್ರೆ, ಬಿಕಾಸ್ ಇದು ಥಿಕ್ನೆಸ್ ನೋಡ್ಬಿಟ್ಟು ಹಾಕ್ಕೋತಾರೆ ಗೈಸ್. ಇಷ್ಟು ಥಿಕ್ನೆಸ್ ಇರಬೇಕು, ಜಾಸ್ತಿ ನೀರು ಇರಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು. ಮುದ್ದೆಗೆ ಉದ್ಕ ರೆಡಿ. ಟೇಸ್ಟ್ ಮಾಡುವ. ನೋಡಮ್ಮ, ರೆಡಿ. ಉದ್ಕ ಈಸ್ ಪರ್ಫೆಕ್ಟ್ಲಿ ರೆಡಿ. ಇನ್ನೂ ಇಷ್ಟು ಖಾರ ಮಿಕ್ಕಿದೆ ಗೈಸ್. ಇದನ್ನು ಚಟ್ನಿ ಉಳಿದ್ರೆ ರೊಟ್ಯಾಗ ಉಣ್ಣಕ್ಕೆ ಬರ್ತೈತ್ರಿ. ಏಕೆ ಹಾಕಿದ್ರೆ ಖಾರ ಆದ್ರೆ ಒಬ್ರು ಖಾರ ಊಟ ಮಾಡ್ತಾರೆ, ಒಬ್ರು ಮಾಡೋದು. ನಮ್ಮಲ್ಲೇ ಜಾಸ್ತಿ ಖಾರ ಊಟ ಮಾಡಲ್ಲ, ಸೊ ಅದಕ್ಕೋಸ್ಕರ ಇದು ಎಲ್ಲ ದಿನಸು ಬೇರೆ ಬೇರೆ ಇಟ್ಕೊಂಡು ನೀವು ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಂತವ್ರಿ. ಅಷ್ಟೇ ಗೈಸ್. ಉಳಿದಿರೋ ಕಟ್ಟು ಗೈಸ್, ಅದನ್ನು ಕುಡಿದು ಇಷ್ಟು ಖಾಲಿ ಮಾಡಿದ್ವಿ. ಕುಡಿದೇನಾ?
ಹಿಂಗಿದೆ ಸೂಪರಾ? ಸೊ ಗಾಯ್ಸ್ ಫೈನಲಿ ಮುದ್ದೆ ಈಸ್ ರೆಡಿ. ಮುದ್ದೆ ನಿಮಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ಅಜ್ಜಿ ಮಾಡಿ ತೋರಿಸ್ತಾರೆ ಹೇಗೆ ಜೋಳದ ಮುದ್ದೆ ಮಾಡೋದು ಅಂತ. ಅದು ಗಂಟಿಲ್ಲದೆ ಇರೋ ಥರ ಮುದ್ದೆ ಹೆಂಗೆ ಮಾಡೋದು ಅಂತ ನಮ್ಮ ಅಜ್ಜಿ ಹೇಳ್ಕೊಡ್ತಾರೆ ಗೈಸ್. ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಜೋಳದ ಮುದ್ದೆ ಅಂತ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡುವ. ಸೊ ಇದಕ್ಕೆ ಉದ್ಕ ಗೈಸ್ ಆ್ಯಂಡ್ ಇದು ಕಾಳು. ಇವಾಗ ಓಕೆ ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಯ್ ಗಾಯ್ಸ್.